ನಮಸ್ತೆ ಗೆಳೆಯರೆ. ಅಹೋರಾತ್ರ ತನ್ನ ಜೀವನ ಪಥದಲ್ಲಿ ಕಂಡ ಅನೇಕ ಒಳಿತುಗಳನ್ನು ನಿಮ್ಮ ಹತ್ರ ಎಲ್ಲ ಹಂಚಿಕೋತಾ ಬಂದ. ಹಾಗೆ ಇವತ್ತು ಸಿಕ್ಕ ಒಂದು ನಿಧಿಯನ್ನು ನಿಮಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಗೆಳೆಯರೆ. ಅದಕ್ಕೆ ಈ ಲೈವ್. ಏನಿಲ್ಲ, ಇದ್ದಕ್ಕಿದ್ದಂಗೆ ಯೂಶಲಿ ಮನುಷ್ಯನಿಗೆ ದ್ವೇಷ ಭಾವ ಬರುವುದು ಸಹಜ. ಬುದ್ಧ ಹೇಳ್ತಾನೆ, ರಾಗದ್ವೇಷವಿಯುಕ್ತೈಸ್ತು ಅಂತ ಕೃಷ್ಣ ಹೇಳಿದ ಭಗವದ್ಗೀತೆಯ ಸಾಲನ್ನು ಬುದ್ಧ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ತೋರಿಸಿ ಅದನ್ನು ಬುದ್ಧ ತನ್ನ 4 ಶಿಷ್ಯರಿಗೆ ಹೇಳ್ಕೊಡ್ತಾನೆ. ರಾಗ ಮತ್ತು ದ್ವೇಷಗಳನ್ನು ಗೆಲ್ಲಿ, ಎವರ್ಷನ್ ಮತ್ತು ಕ್ರೇವಿಂಗನ್ನು ಗೆಲ್ಲಿ, ಕೋಪ ಮತ್ತು ಬಯಕೆಗಳನ್ನು ಗೆಲ್ಲಿ, ಬಯಕೆಗಳನ್ನು ಗೆಲ್ಲಿ. ಅಂದರೆ ಹೆಂಗೆ ಗೆಲ್ಲೋದು? ಇದು ನೆಕ್ಸ್ಟ್ ಕ್ವಶನ್. ಇಷ್ಟೆಲ್ಲ ತಿಳಿದಿರೋ ಈ ಮೂರ್ಖ ಅಹೋರಾತ್ರನೇ ಎಷ್ಟೋ ಸಲ ಕೋಪವನ್ನು ಗೆಲ್ಲೋಕ್ಕಾಗಲಿಲ್ಲ. ಹಾಗಂತ ಕೋಪವನ್ನು ಗೆಲ್ಲೋದು ಅಂದರೆ ಯಾರೇನು ತಪ್ಪು ಮಾಡಿದ್ರು ದ್ವೇಷ ಮಾಡೋದು ಅಂತಲ್ಲ. ಆ್ಯಕ್ಚುಲಿ ಈ ಒಂದು ಜೂಜು ಮುಕ್ತ ಹೋರಾಟದಲ್ಲಾಗಲಿ, ಹೆಣ್ಣ ನಿಂದಕ ಹೋರಾಟದಲ್ಲಾಗಲಿ ಯಾವುದೇ ಕೋಪ ಇಟ್ಕೊಂಡು ಹೋರಾಡಲಿಲ್ಲ. ಅನ್ಯಾಯದ ವಿರುದ್ಧ ಹೋರಾಡಿದ ಅಹೋರಾತ್ರ. ಆದರೂ 2-3 ಸಲ ಹೆಣ್ಣ ನಿಂದನೆಗಳು ಬಂದಾಗ ಹೃದಯಾಂತರಾಳದಿಂದ, ನಾಭಿಯಿಂದ ಕೋಪ ಬಂದದ್ದು ನಿಜ ಅಹೋರಾತ್ರನಿಗೆ. ಇಷ್ಟು ಅಸಭ್ಯವಾಗಿ ನಡೀತಾ ಇದ್ದಾರಲ್ಲ, ಒಳ್ಳೆಯದನ್ನು ಹೇಳಿದ್ರೆ ಅನ್ನೋ ಭಾವನೆ ಇತ್ತು. ಏನೇ ಆಗಲಿ, ಆ ರಾಗ ದ್ವೇಷಗಳು ಇಲ್ಲದೆ ದೇಶಭಕ್ತಿ ಆಗಲಿ, ದೈವಭಕ್ತಿ ಆಗಲಿ, ದೇಹಭಕ್ತಿ ಆಗಲಿ ತೋರಿಸಿದ್ರೆ ಮನುಷ್ಯ ಎಷ್ಟು ಕಳಕಳಿಯಾಗಿರ್ತಾನೆ ಅನ್ನೋದು ಒಂದು ಸಾಧನೆ ಅಷ್ಟೆ. ಬುದ್ಧನಿಗೆ ಜ್ಞಾನೋದಯ ಆಗೋವರೆಗೂ 40 ವರ್ಷದವರೆಗೂ ಅನೇಕ ಸಾಧನೆಗಳನ್ನು ಮಾಡ್ದ. ಆದರೆ ಯಾವುದರಲ್ಲೂ ಫಲ ಸಿಗಲಿಲ್ಲ. ಏನಾಯಿತು, ಒಂದು ಸಲ ಅಂತೂ ಯಾರೋ ಹೇಳಿದ್ರು ಉಪವಾಸದಿಂದ ಸಾಧನೆ ಆಗುತ್ತೆ ಅಂತ. 40 ದಿವಸಗಳು ಉಪವಾಸ ಮಾಡಿದ ಬುದ್ಧ. ಅದೇನೋ ಆತನಿಗೂ 40ಗೂ ಒಂದು ಅವಿನಾಭಾವ ಸಂಬಂಧ. ಯಾಕಂದರೆ 40 ಹಲ್ಲಿತ್ತು ಬುದ್ಧನಿಗೆ. ಅದೆಲ್ಲ 40 ಪಗೋಡೆಗಳಾಗಿದೆ. ಬುದ್ಧನ 40 ಹಲ್ಲನ್ನು ಒಂದೊಂದು ದೇವಸ್ಥಾನದಲ್ಲಿಟ್ಟು ಪಗೋಡೆಗಳಾಗಿದೆ. ಅಂಥದ್ದು ಶ್ರೀಲಂಕಾದಲ್ಲಿ ಒಂದು ಹಲ್ಲಿನ ದೇಗುಲ ಇದೆ ಬುದ್ಧಂದು. 40 ಹಲ್ಲಿತ್ತು. ಬುದ್ಧ ಲಕ್ಷಣ ಅಂತಾರೆ. ಇಲ್ಲಿ ಒಂದು ಉಂಡೆ ಇತ್ತು ಬುದ್ಧನಿಗೆ, ನ್ಯಾಚುರಲ್, ಹುಟ್ಟಿದ ತಕ್ಷಣ ಬಂದಿತ್ತು. ಬುದ್ಧ ಅಜಾನುಬಾಹು, ತನ್ನ ಕೈಗೆ ಮೊಣಕಾಲು ತಗಲ್ತಾ ಇತ್ತು, ಅಷ್ಟುದ್ದ ಕೈಗಳು. ಬುದ್ಧನದು ಫ್ಲ್ಯಾಟ್ ಫುಟ್ ಆಗಿತ್ತು. ಇವತ್ತು ಫ್ಲ್ಯಾಟ್ ಫುಟ್ಟನ್ನು ಬಿಮಾರ್ ಅಂತ ಕರೀತಾರೆ. ಅದನ್ನು ಡಾಕ್ಟ್ರುಗಳ ಹತ್ರ ಕರ್ಕೊಂಡೋಗಿ ಅದಕ್ಕೆ ಬೇರೆ ಚಪ್ಪಲಿ ಹಾಕಿಸ್ತಾರೆ, ಸ್ಪೋರ್ಟ್ಸ್ ಮಾಡೋಕ್ಕಾಗಲ್ಲ ಅಂತ. ಬುದ್ಧ ಮಹಾವೀರ, ಸಾಹಸಿ ಕೂಡ ಆಗಿದ್ದ, ಅಜಾನುಬಾಹು. ಹಾಗೆ ಇರೋವಾಗ ಏನು ಅನ್ನೋದು ಇವತ್ತೊಂದು ಹೊಸ ವಿಚಾರ ಫೀಲ್ ಆಯಿತು. ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಏನು, ಎಲ್ಲೋ ಒಂದು ಕಡೆ ಬುದ್ಧ ಏನು ಮಾಡ್ದ, ಅವರ ಮಾತು ಕೇಳಿಕೊಂಡು 40 ದಿವಸ ಸತತ ಉಪವಾಸ ಮಾಡಿದ. ಬೋನ್ ಬುದ್ಧ ಅಂತ ಕರೀತಾರೆ, ಎಲುಬು ಬುದ್ಧ, ಅಸ್ಥಿಪಂಜರ ಬುದ್ಧ ಅಂತ ಕೂಡ ಕರೀತಾರೆ. ಆ ಬುದ್ಧ ತನ್ನ ಎದೆಯ ಬೋನ್ಸು 12 ಎಣಿಸ್ಬೋದಾಗಿತ್ತಂತೆ, ಅಷ್ಟು ಸಣ್ಣ ಆಗಿಬಿಟ್ಟ. ಆ ಮೂರ್ತಿಗಳು ಇದೆ ಇವಾಗ. ಆದರೆ ಜ್ಞಾನೋದಯ ಮಾತ್ರ ಆಗಲಿಲ್ಲ. ಆದರೆ ನಿಮಗೆ ಒಂದು ಟೆಕ್ನಿಕ್ ಇವತ್ತು ಹೇಳ್ಕೊಡ್ಬೇಕು. ನೀವು ಕೋರ್ಟ್ ಕಚೇರಿಗಳು ದ್ವೇಷದಿಂದ ಆಗಿರುತ್ತೆ, ಅದೆಲ್ಲ ಮಾಡಿ. ಅಣ್ಣ ತಮ್ಮಂದ್ರ ಕೇಸ್ ಇರುತ್ತೆ, ಕೋರ್ಟಲ್ಲಿ ನಡೀತಾ ಇರುತ್ತೆ, ಅಕ್ಕ ತಂಗಿಯರ ಕೇಸ್ ಇರುತ್ತೆ, ಆಸ್ತಿಗೆ ಸೈನ್ ಹಾಕಿರಲ್ಲ. ಅದೆಲ್ಲ ನ್ಯಾಯಪೂರಿತವಾಗಿ ಮಾಡಿ. ನೀವು ನಿಮ್ಮ ಆಸ್ತಿಯನ್ನು ನೀವು ಬಿಡಬೇಡಿ. ನಿಮ್ಮ ಆಸ್ತಿಗೋಸ್ಕರ ನೀವು ಹೋರಾಡಿ. ಗೌರ್ಮೆಂಟ್ ಲಾಲಿ ಏನೇನು ಕಾನೂನುಗಳಿದೆಯೋ ಅದನ್ನೆಲ್ಲ ಬಳಸ್ಕೊಳ್ಳಿ. ನಿಮ್ಮನ್ನು ಬೇಡ ಅನ್ನಲಿಲ್ಲ. ನಿಮ್ಮ ಬದುಕಿಗೋಸ್ಕರ ಏನು ಬೇಕಾದರೂ ಮಾಡಿ, ಸುಳ್ಳೊಂದು ಮಾಡಬೇಡಿ. ಆದರೆ ದೇಹದಲ್ಲಿ ನಮ್ಮ ದೇಹದ ಕಣಕಣವು ಆ ದ್ವೇಷ ಬೆಳೆಸ್ಕೊಂಡು ಅಸಹ್ಯ ಭಾವಕ್ಕೆ ಹೋಗುತ್ತೆ ನಮ್ಮ ದೇಹ. ಏನು, ಆ ದ್ವೇಷ ಬಿಟ್ಟು ಮಾಡಿ. ಏನು ಮಾಡಿದ್ರು, ಕೋರ್ಟ್ಗೆ ಹೋದರೂ ದ್ವೇಷ ಬಿಟ್ಟು ಮಾಡಿ. ನಿಮ್ಮ ಎದುರಾಳಿ ಬಂದರೂ ನಗುತ್ತಾ ಇರಿ. ಆಕೆ ಮಾಡಿರೋ ತಪ್ಪಿಗೆ ಮಾತ್ರ ಶಿಕ್ಷೆ ಆಗಲಿ. ಆದರೆ ನಿಮ್ಮಲ್ಲಿ ಒಂದು ವಿಚಿತ್ರವಾದ ಒಂದು ದ್ವೇಷ ಬೆಳ್ಕೊಳ್ಳುತ್ತೆ. ಅದು ವಿಕೃತವಾಗಿ ನಿಮ್ಮನ್ನು ಅನಾರೋಗ್ಯಕ್ಕೆ ತಳ್ಳುತ್ತೆ. ಮ್ಯಾಕ್ಸಿಮಮ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೋಪಕ್ಕೊಂದೇ ಆಗಿರೋದು ಕ್ಯಾನ್ಸರು.
ಈ ವರ್ಲ್ಡಲ್ಲಿ ಸಿಗರೇಟಿಂದ ಟೊಬ್ಯಾಕೋಯಿಂದ ಕಡಿಮೆ ಆಗಿರೋದು. ರೋಡ್ ಆಕ್ಸಿಡೆಂಟ್ಸಿಂದ ಜಾಸ್ತಿ ಸಾವಾಗಿದೆ, ಮತ್ತು ಕೋಪದಿಂದ ಬಂದಿರೋ ಕ್ಯಾನ್ಸರಿಂದ ಜಾಸ್ತಿ ಜನ ಸತ್ತಿದ್ದಾರೆ. ಇದನ್ನು ನೆನಪು ಮಾಡ್ಕೊಳ್ಳಿ. ಮತ್ತು ಏನಪ್ಪ ಮಾಡಬೇಕು ಅಂದರೆ, ಸಂಸ್ಕೃತದಲ್ಲಿ ಒಂದು ನಾವು ಬಾಲ್ಯದಿಂದ ಹೇಳ್ತಾ ಇರುವಂಥ ಒಂದು ಪದ ಇದೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಸುಖಿಗಳಾಗಲಿ ದೇವ ಅಂತ ಬೇಡ್ಕೊಳ್ಳೋದು. ಜಗತ್ತಲ್ಲಿರೋರೆಲ್ಲರೂ ಸುಖ ಅನುಭವಿಸ್ಲಿ, ಯಾರಿಗೂ ದುಃಖ ಬೇಡ ಅಂತ ಕೇಳೋದು. ಆ ಮಾತು ಎಷ್ಟು ಚೆನ್ನಾಗಿದೆ. ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ದೀನಿ, ಆದರೆ ಅದನ್ನ ಅರ್ಥನೂ ಗೊತ್ತು, ಆದರೆ ಅದರ ಅನುಭವ ಆಗಿರಲಿಲ್ಲ. ಇವತ್ತು ಆಯಿತು, ಅದಕ್ಕೆ ನಾನು ನಿಮಗೆ ಫೀಲ್ ಮಾಡಿಸ್ತಾ ಇದ್ದೀನಿ. ಏನು ಮಾಡಬೇಕು, ನೀವು ಪದ್ಮಾಸನದಲ್ಲಾಗಲಿ ಸುಖಾಸನದಲ್ಲಾಗಲಿ ಕೂತ್ಕೊಂಡು ಎರಡು ಕೈಯನ್ನು ಒಂದು ಕೈ ಮೇಲೆ ಒಂದು ಕೈ ಇಟ್ಕೊಳ್ಳಿ, ಇಲ್ಲಾಂದರೆ ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ದೇಹದ ಒಳಗೆ ನೀವಿರಿ, ಎಲ್ಲೂ ಹೋಗ್ಬಿಡಿ ಗಮನ. ದೇಹದ ಒಳಗಡೆಯಿಂದನೇ ಕೆಳಗಡೆವರೆಗೂ ಪಾಸ್ ಆಗ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತ ನೀವು ಹೇಳ್ಕೊತಾ ಆ ಅರ್ಥನ ಫೀಲ್ ಮಾಡ್ಕೊಳ್ಳಿ. ಅಷ್ಟಕ್ಕೆ ನಿಮಗೆ ಸಂಸ್ಕೃತ ಇಷ್ಟ ಇಲ್ಲ, ಕನ್ನಡದಲ್ಲೇ ಈ ಜಗದಲ್ಲಿ ಎಲ್ಲರೂ ಸುಖಿಗಳಾಗಲಿ ದೇವ ಅಂತ ಹೇಳ್ಕೊಳ್ಳಿ. ಎಲ್ಲರೂ ಸುಖ ಕಾಣಲಿ ದೇವ, ಯಾರಿಗೂ ಕೆಡುವಾಗಬಾರದು ದೇವ ಅಂತ ಈ ರೀತಿ ಫೀಲಿಂಗ್ಸ್ನ ಹೇಳ್ಕೊಳ್ಳಿ. ಎಲ್ಲರೂ ಸುಖವಾಗಿರಲಿ ಅಂತ ಹೇಳ್ಕೊಳ್ಳಿ. ಇದು ನನ್ನ ಇವತ್ತಿನ ಅನುಭವ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಆ ಅರ್ಥನ ಮನಸ್ಸಲ್ಲಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದೊಂದೇ ಸೆಲ್ಲು, ಆ ಕಣ ಇದೆಯಲ್ಲ ನಮ್ಮ ಅಣುರೇಣು ತೃಣ, ಒಂದೊಂದೇ ಸೆಲ್ ಹಿಂಗೆ ಬಿಡಿಸ್ಕೊತಾ ಬಂದ ಫೀಲಿಂಗು. ಆ ಫೀಲಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಓಕೆ ಯಾವುದೋ ಒಂದು ಬಂಧನಕ್ಕೆ ಕಟ್ಟಾಕಿದ್ದು ನಮ್ಮನ್ನು ಬಿಡಿಸ್ತಾ ಇದೆಯಾ ಅಂತ ಪ್ರತಿ ಸೆಲ್ಲು ನನಗೆ ಥ್ಯಾಂಕ್ಸ್ ಹೇಳ್ತದೆ. ನನಗೆ ಗೊತ್ತಿಲ್ಲದೆ ಯಾರ್ಯಾರನ್ನ ದ್ವೇಷಿಸ್ತೀನೋ ಆ ದ್ವೇಷ ಎಲ್ಲ ಬಿಡುಗಡೆ ಆಗ್ತಾಯಿದೆ. ಇನ್ನು ದ್ವೇಷ ಇರೋರಿಗೆ ಎಂಥ ಆನಂದ ಆಗುತ್ತೆ. ಸಂಪೂರ್ಣ ಮನಸ್ಸಿಂದ ಸಂಪೂರ್ಣ ಎಲ್ಲರನ್ನೂ ಕ್ಷಮಿಸಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂದ ತಕ್ಷಣ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂದರೆ, ಆದ ಅನುಭವನ ನಿಮ್ಮ ಹತ್ರ ಹೇಳ್ಕೋಬೇಕು. ಬುದ್ಧ ಎಷ್ಟು ಎಕ್ಸೈಟ್ ಆಗಿದ್ದ ಅಂದರೆ, ಆದ ಜ್ಞಾನೋದಯನ ಹುಚ್ಚಿಡ್ದಂಗೆ ಆಗಿತ್ತು ಅವನಿಗೆ. ಯಾರಿಗಾದ್ರೂ ಹೇಳ್ಕೋಬೇಕು ಅಂತ ಫಸ್ಟು ಮಾತು ಬಿಟ್ಟವನು, ವರ್ಷಗಟ್ಟಲೆ ಮಾತು ಬಿಟ್ಟವನು ವಾರಣಾಸಿ ಪಕ್ಕದಲ್ಲಿರೋ ಸಾರನಾಥಕ್ಕೆ ಬಂದು ಒಂದು ವೃಕ್ಷದ ಕೆಳಗಡೆ ಕೂತ್ಕೊಂಡು 4 ಶಿಷ್ಯರನ್ನ ಕರೆದು ಆ ಆನಂದದಲ್ಲಿ ಹೇಳ್ತಾ ಇದ್ರೆ ಆ ಶಿಷ್ಯರು ಹುಚ್ಚೆದ್ದೋದ್ರಂತೆ. ಆ ಮುಖದಲ್ಲಿ ಕಾಂತಿ ನೋಡಿ. ಇಂಥವೆಲ್ಲ ನೀವು ಮಾಡಿ ನಿಮಗೆ ಡಾಕ್ಟ್ರ್ ಹತ್ರ ಹೋಗೋ ಪರಿಸ್ಥಿತಿನೇ ಬರಲ್ಲ, ಫಿಟ್ ಆಗಿಬಿಡ್ತೀರಿ. ಸರ್ವೇ ಜನ ಸುಖಿನೋ ಭವಂತು. ಯಾರು ನಿಮಗೆ ದುಃಖ ಬಯಸಲಿ, ಯಾರು ನಿಮಗೆ ಕೆಡು ಬಯಸಲಿ, ನೀವು ಅವ್ರಿಗೆ ಕೆಡು ಬಯಸಬಾರ್ದು. ಅವ್ರಿಗೆ ಒಳ್ಳೇದಾಗಲಿ ಅಂತ ಬಾಯಿ ಮಾತುಗಲ್ಲ, ಒಳಗಡೆಯಿಂದ ಹೇಳಬೇಕು. ತುಂಬ ಕಷ್ಟ ಇದೆ. ಇವತ್ತು ಹೇಳಿರೋ ನಾನು ನಾಳೆ ಮತ್ತೆ ದ್ವೇಷ ಬೆಳೆಸ್ಕೋಬೋದು. ಅದಕ್ಕೆ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇವತ್ತು ನಾನು ಉಪವಾಸ ಇದ್ದು ನಿನ್ನ ಸೇವಿಸಿದೆ ದೇವರೇ. ನಾನು ಉಪವಾಸ ಇದ್ದಿದ್ದಕ್ಕೆ ಅರ್ಥ ಮಾಡಿಕೊಂಡೆ. ಹೊಟ್ಟೆ ತುಂಬಿದ ತಕ್ಷಣ ಮತ್ತೆ ನನ್ನಲ್ಲಿ ಕಾಮಕ್ರೋಧಗಳು ಬಂದವು, ಮತ್ತು ನಾನು ಕೆಟ್ಟೆ ಅಂತ ಇವತ್ತು ನಾನು ಹೇಳಿರ್ಬೋದು. ಇದನ್ನು ನಾನು ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ಮನೇಲಿ ಕಸ ಗುಡಿಸ್ದಂಗೆ, ಇವತ್ತು ಕಸ ಗುಡಿಸಿದ ತಕ್ಷಣ ಪರ್ಮನೆಂಟಾಗಿ ಗುಡಿಸೋಂಗಿಲ್ಲ ಅಂತ ಏನೂ ಇಲ್ಲ, ನಾಳೆನೂ ಗುಡಿಸ್ಬೇಕಾಗುತ್ತೆ. ಹಂಗೆ ಪ್ರತಿ ಸಲ ಕೂತ್ಕೊಂಡು ಧ್ಯಾನದಲ್ಲಿ ನೀವು ಒಂದು 5 ಸಲ ಹೇಳ್ಕೊಳ್ಳಿ. ಕಾಲಿನ ತುದಿಯಲ್ಲಿರುವ ಹೆಬ್ಬೆರಳ ಕೊನೆವರೆಗೂ ನೀವು ಮನಸ್ಸು ಹೋಗ್ತಾ ಇರಬೇಕು. ಹೆಂಗೆ ಹೋಗ್ಬೇಕು ಅಂದರೆ, ಸರ್ವೇ ಜನ ಸುಖಿನೋ ಭವಂತು. ನೋಡಿ, ವೈಬ್ರೇಟ್ ಆಗ್ತಾಯಿದೆ ಎಲ್ಲ ಸೆಲ್ಗಳು. ಎಷ್ಟು ಫ್ರೀಡಮ್, ಸ್ವತಂತ್ರ ಜೈಲಿಂದ ಬಿಟ್ಟಂಗೆ ಫೀಲ್ ಆಗ್ತಾಯಿದೆ. ಅಂದರೆ ದ್ವೇಷ ಭಾವ ಹೊರಟೋಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ, ರಿಲ್ಯಾಕ್ಸ್. ಎಲ್ಲರಿಗೂ ಬಿಟ್ಟರು, ಏನೂ ಇಲ್ಲ, ಕೇಳೋಂಗಿಲ್ಲ, ಎನ್ಕ್ವೈರಿ ಇಲ್ಲ, ಎಲ್ಲ ಬಿಟ್ಟರೆ ಒಂದು ಜೈಲಲ್ಲಿರೋರಿಗೆ ಈ ಸುಖದ ಅನುಭವ ಆಗುತ್ತೆ. ಬಿಟ್ಟಾಗ ಆದ ಅನುಭವ ಇದು. ನಿಮ್ಮನ್ನು ಬಂಧಿಸಿ ನಿಮ್ಮನ್ನು ಬಿಟ್ಟಾಗ ಆದ ಅನುಭವ. ಕುಣಿದು ಕುಪ್ಪಳಿಸುವ, ಹೊಲದಲ್ಲಿ ಆಡುವ ಕುಣಿವ ಕೆಂಗರುವಿನ ಕೊರಳಲ್ಲಿ ನಿನ್ನ ಹೆಸರು ಅಂದಂಗೆ ಆ ಫೀಲಿಂಗ್, ಎಂಜಾಯ್ಮೆಂಟ್ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನೋಡಿ ಹೆಂಗೆ ವೈಬ್ರೇಟ್ ಆಗ್ತದೆ. ನೀವು ಒಂದ್ಸಲ ಹೇಳ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಫೀಲ್ ಆಗಬೇಕು ನಿಮಗೆ.
ಯು ವಿಲ್ ಎಂಜಾಯ್ ಲೈಕ್ ಎನಿಥಿಂಗ್. ಹುಚ್ಚೆಬ್ಬಿಸ್ತೀರಿ ನೀವು, ಹುಚ್ಚಾಗೋಗ್ತೀರಿ ನೀವು. ಪಾಲಿಟಿಷಿಯನ್ ಆಗಲಿ, ನೀವು ಆಪೋಸಿಟ್ ಪಾರ್ಟಿಯವ್ರನ್ನ ದ್ವೇಷ ಮಾಡೋದು ಬಿಟ್ಬಿಡಿ. ಎಲೆಕ್ಷನ್ ಆದ ತಕ್ಷಣ ಬಿಟ್ಬಿಡ್ಬೇಕು. ಎಲ್ಲರನ್ನೂ ಪ್ರೀತಿಸುವಂತಾಗಬೇಕು ನಾವು. ನಿಮಗೆ ಕೆಡು ಮಾಡಿದವ್ರಿಗೂ ಪ್ರೀತಿಸಬೇಕು. ನಾಳೆ ನಿಮ್ಮದು ಕೇಸ್ ಇದೆ, ಆ ಕೇಸಲ್ಲಿ ನಿಮ್ಮನ್ನು ಕೆಡು ಮಾಡಿದರೆ ಅವ್ರ ಮುಖ ನೋಡಿ ನಗಬೇಕು ನೀವು. ಬರೀ ಮಾಡಿರೋ ಕರ್ಮಕ್ಕೆ ಮಾತ್ರ ಅಲ್ಲಿ ಫಲ ಸಿಗಬೇಕಷ್ಟೇ. ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳಬೇಕು. ಇದು ಜೀಸಸ್ಸಿಂದನೂ ನೀವು ಕಲಿಬೋದು. ಅದು ನೀವು ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿ, ಲಾಸ್ಟಲ್ಲಿ ಇಬ್ಬರು ಕಳ್ಳರಿಗೂ ಹಾಕಿರ್ತಾರೆ, ಮತ್ತು ಅವ್ರನ್ನ ಶಿಲುಬೆಯಲ್ಲಿ ಹಾಕಿ ತುಂಬ ಕ್ರೂರವಾಗಿ ಎಳ್ಕೊಂಡು ಹೋಗ್ತಾರೆ ಮೇಲೆ. ಅಂದರೆ ಅಷ್ಟೊಂದು ಕ್ರೌರ್ಯ ಇದುವರೆಗೂ ಯಾರ ಮೇಲೂ ಆಗಿಲ್ಲ. ಅಷ್ಟಾದರೂ ಅವರು ಭಗವಂತ ಇವ್ರನ್ನೆಲ್ಲ ಕ್ಷಮಿಸು ಅಂತ ಹೇಳ್ತಾರೆ. ಆ ಮಂತ್ರ ಜೀಸಸ್ ಹುಟ್ಟೋಕೆ ಮೊದಲಿಂದನೇ ನಮ್ಮಲ್ಲಿ ಸನಾತನ ಧರ್ಮದಲ್ಲಿದೆ. ಅಂದರೆ ಇಮ್ಯಾಜಿನ್ ಮಾಡಿ, ಎಷ್ಟು ಮೊದಲಿಂದ, 2000 ವರ್ಷ ಅಲ್ಲ, 2500 ವರ್ಷ ಅಲ್ಲ, 14 ಲಕ್ಷ ವರ್ಷಗಳಿಂದ ಈ ಮಂತ್ರ ನಮ್ಮಲ್ಲಿದೆ. ಸರ್ವೇ ಜನ ಸುಖಿನೋ ಭವಂತು. ಎಂಥ ಮಂತ್ರ ಕಣ್ರಿ ಇದು, ಎಂಥ ಮಂತ್ರ. ನನಗೆ ವೈಬ್ರೇಷನ್ ಬರ್ತಾ ಇದೆ ನನ್ನ ವಾಯ್ಸಲ್ಲಿ. ಎಷ್ಟು ರಿಲ್ಯಾಕ್ಸ್ ಆಗ್ತಾಯಿದೆ ಮೈಯೆಲ್ಲ. ನಾನು ಯಾಕೆ ಇನ್ನೊಬ್ಬರನ್ನ ದ್ವೇಷಿಸಬೇಕು? ನಾನು ಸಂತೋಷವಾಗಿರಲಿ. ನಾನು ದ್ವೇಷ ಮಾಡಲಿ, ದ್ವೇಷ ಮಾಡದೇ ಇರಲಿ, ಅವರವರ ಶಿಕ್ಷೆ ಅವ್ರಿಗಾಗತ್ತೆ. ಯಾವ್ರವ್ರ ಒಳಿತು ಅವ್ರಿಗಾಗತ್ತೆ. ಒಳಿತು ಮಾಡು ಮನುಷ್ಯ, ನಿನಗೆ ಇರೋದು 3 ದಿವಸ ಅಂತೆ, 100 ದಿವಸ ಅಂತ ಕವಿ ಬರೆದಿದ್ದಾನೆ. ಹಾಗೆ ಒಳಿತು ಮಾಡಿದವ್ರಿಗೆ ಒಳಿತಾಗತ್ತೆ, ಕೆಡುಕು ಮಾಡಿದವ್ರಿಗೆ ಕೆಡುಕಾಗತ್ತೆ. ಮಧ್ಯದಲ್ಲಿ ನಾವೇನು ಅವನಿಗೆ ಕೆಡುಕಾಗಲಿ ಅವನಿಗೆ ಒಳಿತಾಗಲಿ ಅನ್ನೋದು ಭಾವನೆನೇ ಬಿಟ್ಬಿಡ್ಬೇಕು. ಎಲ್ಲರಿಗೂ ಒಳಿತಾಗಲಿ ಅಂತ ಕೇಳಬೇಕಷ್ಟೇ ನಾವು. ಅಯ್ಯೋ ಒಳಿತಾಗಲಿ ಅಂತ. ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದ. ಉದಾಹರಣೆಗೆ ಹೇಳ್ತೀನಿ ಆ್ಯಕ್ಚುಲಿ, ಯಾಕಂದರೆ ಯಾರು ಹೊಡೆದ್ರು ಅವನು ಅಳ್ತಾ ಇದ್ದ. ಅವನು ಅಳೋದು ನೋಡ್ಬಿಟ್ಟು ಮಾಸ್ಟ್ರು ಹೊಡಿಯೋದೇ ಬಿಟ್ಬಿಟ್ರು. ಯಾರು ಹೊಡೆದ್ರು ಅವನು ಅಳ್ತಾ ಇದ್ದ. ಅವನು ಆಚೆ ಕಳಿಸಪ್ಪ ಫಸ್ಟು, ಮತ್ತೆ ಹೊಡಿಯೋಣ ಎಲ್ಲರಿಗೂ ಅನ್ನೋ ಮಾತು ಬರ್ತಿತ್ತು. ಆಚೆಗೆ ಹೋಗಿ ಅಳ್ತಾ ಇದ್ದ, ಇಮ್ಯಾಜಿನ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ ಅಂತ. ಅವನಿಂದ ಎಲ್ಲರಿಗೂ ಹೊಡೆತ ಮಿಸ್ ಆಗ್ತಾಯಿತ್ತು. ಅಂದರೆ ಅವನು ಸರ್ವೇ ಜನ, ಯಾರಿಗೂ ನೋವಾಗಬಾರ್ದು ಅಂತ ಹೇಳೋ ರೀತಿ ಅದು ಅಲ್ವಾ. ಈ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಧನ್ಯವಾದ. ಅಹೋರಾತ್ರ.